ಹಾಯ್, ನೀವೇನಾದರೂ 10th 12th ITI ಡಿಪ್ಲೊಮೊ ಹಾಗೆ ಗ್ರ್ಯಾಜುಯೇಷನ್ ಬೇಸಿಸ್ ಮೇಲೆ ಏನಾದರೂ ಜಾಬ್ ಹುಡುಕ್ತಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿರುತ್ತೆ. ಹಾಗೆ ಇದರಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗೆ ಮಿನಿಮಮ್ ಸ್ಯಾಲ್ರಿನೇ ಬಂದು 25,000ದಿಂದ ಶುರುವಾಗ್ತಾಯಿದೆ. ಯಾರೆಲ್ಲ ಈ ಒಂದು ಹುದ್ದೆಗೆ ಅಪ್ಲೈನ ಮಾಡಬೇಕು ಅನ್ಕೋತಿದ್ದೀರೋ ಈ ವಿಡಿಯೋನ ಫುಲ್ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಹೊಸ್ದಾಗಿ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೀಗ ಜಮ್ಮು ಕಾಶ್ಮೀರ್ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಒಟ್ಟು 390 ವೇಕೆನ್ಸೀಸ್ ಖಾಲಿ ಇದೆ. ಯಾರೆಲ್ಲ ಈ ಒಂದು ಹುದ್ದೆಗೆ ಅಪ್ಲೈನ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈನ ಮಾಡ್ಬೋದಾಗಿದ್ದು www.jksSB.nic.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಇದೀಗ ವೇರಿಯಸ್ ಜಾಬ್ಸ್ ಖಾಲಿ ಇದ್ದು ಅದರಲ್ಲಿ ನಿಮಗೆ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿ 88 ವೇಕೆನ್ಸೀಸ್, ಕಾರ್ಪೊರೇಟಿವ್ ಡಿಪಾರ್ಟ್ಮೆಂಟ್ನಲ್ಲಿ 18 ವೇಕೆನ್ಸೀಸ್, ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ನಲ್ಲಿ 87 ವೇಕೆನ್ಸೀಸ್, ಜಾಲ್ ಶಕ್ತಿ ಡಿಪಾರ್ಟ್ಮೆಂಟ್ನಲ್ಲಿ 121 ವೇಕೆನ್ಸೀಸ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ 36, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ 40 ವೇಕೆನ್ಸೀಸ್ ಖಾಲಿ ಇದ್ದು ಒಟ್ಟು ನಿಮಗೆ 390 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇನ್ನು ಈ ಒಂದು ಹುದ್ದೆಗೆ ನಿಮಗೆ ಅಪ್ಲೈ ಮಾಡಲು ಜನವರಿ 27ನೇ ತಾರೀಕಿಂದ ಪ್ರಾರಂಭವಾಗ್ತಾಯಿದ್ದು ಫೆಬ್ರವರಿ 25ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ವ್ಯಾಲಿಡ್ ಡೊಮೆಕ್ಲಿನ್ ಸರ್ಟಿಫಿಕೇಟ್ನ ಸಬ್ಮಿಟನ್ನು ಮಾಡಬೇಕಾಗಿರುತ್ತೆ. ಇನ್ನು ಈ ಒಂದು ಏಜ್ಗೆ ಬಂದು ಮ್ಯಾಕ್ಸಿಮಮ್ ಏಜ್ನಲ್ಲಿ ಕನ್ಸಿಡರ್ ಮಾಡೋದು ಬಂದು ನಿಮಗೆ ಜನವರಿ 1ನೇ ತಾರೀಕುವರೆಗೂ ನಿಮಗೆ ಕನ್ಸಿಡರನ್ನು ಮಾಡಲಾಗುತ್ತೆ. ಮಿನಿಮಮ್ 18 ವರ್ಷದಿಂದ ನಿಮಗೆ ಮ್ಯಾಕ್ಸಿಮಮ್ 48 ವರ್ಷದವರೆಗೆ ಅದರಲ್ಲಿ ಬಂದು OM ಕ್ಯಾಟಗರಿಗೆ ಇರುತ್ತೆ. ಇನ್ನು ಉಳಿದಂಥ SC ST ST2 RBA ACL EWS ಹಾಗೆ OBC ಕ್ಯಾಟಗರಿಗೆ ಅಪ್ ಟು 43 ಇಯರ್ಸ್ವರೆಗೂ ಮ್ಯಾಕ್ಸಿಮಮ್ ಏಜ್ ಲಿಮಿಟನ್ನು ನೀಡಲಾಗ್ತಾಯಿದ್ದು ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಗೆ 42 ವರ್ಷದವರೆಗೂ ಇದೆ. ಇನ್ನು ಎಕ್ಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಮ್ಯಾಕ್ಸಿಮಮ್ 48 ವರ್ಷದವರೆಗೆ ನೀವು ಇರುವಂಥವ್ರು ಕೂಡ ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಇದರಲ್ಲಿ ನಿಮಗೆ ಯಾವುದೇ ಏಜ್ ರಿಲ್ಯಾಕ್ಸೇಷನ್ ಅದು ಇರೋದಿಲ್ಲ, ಮೆನ್ಷನ್ ಅಷ್ಟೇ ಇರುತ್ತೆ. ಇನ್ನು ಆರಿಜೆಂಟಲ್ ರಿಸರ್ವೇಷನ್ನಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ನೀಡಲಾಗ್ತಾಯಿದ್ದು ಅದರಲ್ಲಿ ಕೂಡ ESM ಮತ್ತು PWBD ಕ್ಯಾಟಗರಿಗೆ ನೀಡಲಾಗ್ತಾಯಿದೆ ಆರಿಜೆಂಟಲ್ ರಿಸರ್ವೇಷನನ್ನು. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಫೀಸ್ ಕೂಡ ಪೇ ಮಾಡಬೇಕಾಗಿದ್ದು 600 ರೂಪಾಯಿ ಫೀಸ್ನ ಪೇ ಮಾಡಬೇಕಾಗಿದ್ದು ಅದರಲ್ಲಿ ಇನ್ ಕೇಸ್ ನೀವೇನಾದರೂ SC ST EWS PWBD ಕ್ಯಾಟಗರಿಗೆ ಸೇರಿದಂಥವ್ರಾದರೆ 500 ರೂಪಾಯಿ ಪೇ ಮಾಡಬೇಕಾಗಿದ್ದು ಇದನ್ನು ನೀವು ಆನ್ಲೈನ್ನ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ನ ಮೂಲಕ ಪೇಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ಒನ್ಸ್ ನೀವು ಅಮೌಂಟ್ನ ಪೇ ಮಾಡಿದಾದ್ಮೇಲೆ ಇದು ನಾನ್ ರಿಫಂಡಬಲ್ ಅಮೌಂಟ್ ಕೂಡ ಆಗಿರುತ್ತೆ. ಇನ್ನು ಎಕ್ಸಾಮ್ಗೆ ನೀಡುವಂಥ ಡೇಟ್ ಮತ್ತು ಎಕ್ಸಾಮಿನೇಷನ್ ಸೆಂಟರ್ನ ಅಫಿಷಿಯಲ್ ವೆಬ್ಸೈಟ್ ಆದ jksSB.nic.in ಈ ಒಂದು ವೆಬ್ಸೈಟ್ನಲ್ಲೇ ಬಿಡುಗಡೆ ಮಾಡಲಾಗಿರುತ್ತೆ. ನೋಟಿಫಿಕೇಷನ್ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಎಕ್ಸಾಮ್ ಬಂದು ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ಸ್ ಪೇಪರ್ ಆಗಿರುತ್ತೆ. ಇನ್ನು ಪ್ರತಿಯೊಂದು ನೆಗೆಟಿವ್ ಮಾರ್ಕ್ಸ್ಗೂ ಕೂಡ 0.4 ಅಥವಾ 0.25 ಮಾರ್ಕ್ಸ್ನ ಕಟ್ ಮಾಡಲಾಗುತ್ತೆ. ಹಾಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ನೀಡಲಾಗ್ತಿದ್ದು ಇನ್ನು ಎಕ್ಸಾಮಿನೇಷನ್ ಸಮಯದಲ್ಲಿ ನೀವು ಅಡಿಷ್ನಲ್ ರೋಲ್ ನಂಬರ್ ಜೊತೆಗೆ ಸ್ಲಿಪ್ ಅಂತ ಏನಾದರೂ ಇದ್ದರೆ ಹಾಲ್ ಟಿಕೆಟ್ ಜೊತೆಗೆ ನೀವು ನಿಮ್ಮ ಫೋಟೋ ID ಕೂಡ ತೊಗೊಂಡೋಗ್ಬೇಕಾಗುತ್ತೆ. ಅದರಲ್ಲಿ ನೀವು ಇಲ್ಲಿ ನೀಡುವಂಥ ಆಧಾರ್, ವೋಟರ್, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್, ಪಾಸ್ಪೋರ್ಟ್, ಸ್ಕೂಲ್ ಅಥವಾ ಕಾಲೇಜ್ ID ಕಾರ್ಡ್, ಎಂಪ್ಲಾಯಿ ID ಕಾರ್ಡ್ ಇವು ಯಾವುದಾದ್ರಲ್ಲಾದರೂ ಒಂದಾದರೂ ನೀವು ತೊಗೊಂಡೋಗ್ಬೇಕಾಗಿರುತ್ತೆ, ಒರಿಜಿನಲ್ ತೊಗೊಂಡೋಗ್ಬೇಕಾಗಿರುತ್ತೆ. ಹಾಗೆ ನಿಮ್ಮದು ರೀಸೆಂಟ್ 2 ಪಾಸ್ಪೋರ್ಟ್ ಸೈಜ್ ಕೂಡ ಫೋಟೋ ಕೂಡ ತೊಗೊಂಡೋಗ್ಬೇಕಾಗಿರುತ್ತೆ. ಹಾಗೆ ಈ ಒಂದು ಹುದ್ದೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ ಮತ್ತು ರೈಟಿಂಗ್ ಎಕ್ಸಾಮಿನೇಷನ್ ಇರುತ್ತೆ. ಕೊನೆಯದಾಗಿ ಇಂಟರ್ವ್ಯೂ ಮೂಲಕ ನಿಮ್ಮನ್ನ ಆಯ್ಕೆ ಮಾಡಲಾಗುತ್ತೆ. ಇನ್ನು ಇದರಲ್ಲಿ ನಿಮಗೆ TA DA ಅಲೈನ್ಸಸ್ ಏನೂ ಇರೋದಿಲ್ಲ. ಅಂದರೆ ರೈಟಿಂಗ್ ಟೆಸ್ಟ್ಗಾಗಲಿ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಾಗಲಿ ನಿಮಗೆ ಇದರಲ್ಲಿ ಯಾವುದೇ ಅಲವೆನ್ಸ್ ಅನ್ನೋದು ನೀಡೋದಿಲ್ಲ.
ಟ್ರಾವೆಲಿಂಗ್ ಅಲವೆನ್ಸಸ್. ಹಾಗೆ ಈ ಒಂದು ಹುದ್ದೆಗೆ ಎಕ್ಸಾಮ್ಗೆ ನಿಮಗೆ ಮಾಲ್ ಪ್ರಾಕ್ಟೀಸಿಂಗ್ ಅಥವಾ ಮಿಸ್ಕಂಡಕ್ಟನ್ನು ನಿಮಗೆ ನೀಡಲಾಗ್ತಾ ಇದೆ. ಯಾರ್ಯಾರು ನೆಸೆಸರಿ ಇರೋವಂಥವ್ರು ಇದನ್ನು ನೀವು ಅಟೆಂಡ್ ಮಾಡ್ಬೋದಾಗಿರುತ್ತೆ. ಹಾಗೆ ಯಾರಿಗೆಲ್ಲ ಈ ಒಂದು ಹುದ್ದೆಯ ನೋಟಿಫಿಕೇಷನ್ ಬೇಕಾಗುತ್ತೋ ಅವರು ಮೆಸೇಜ್ ಮಾಡಿ, ಈ ಒಂದು ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ. ಇನ್ನು ಫೈನಲ್ ಸೆಲೆಕ್ಷನನ್ನು ಫೈನಲ್ ಬೋರ್ಡೇ ಮಾಡಲಾಗುತ್ತೆ. ಅದರಲ್ಲಿ ಏನು ಚೇಂಜಸ್ ಆಗೋದಿಲ್ಲ ಒನ್ಸ್ ಡಿಸಿಷನ್ ಆದಮೇಲೆ. ಇನ್ನು ಈ ಒಂದು ಹುದ್ದೆಗೆ ಬೇಕಾಗಿರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಸ್ಯಾಲ್ರಿಯನ್ನು ನೋಡೋದಾದರೆ, ಮೊದಲನೇದಾಗಿ ಅಗ್ರಿಕಲ್ಚರ್ ಆ್ಯಂಡ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿ ಇದು ಬಂದು ನಿಮಗೆ ಡಿಪಾರ್ಟ್ಮೆಂಟ್ ಬಂದು ಶಿಪ್ ಹಸ್ಬೆಂಡರಿ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಜಮ್ಮುನಲ್ಲಿ ಈ ಒಂದು ಜಾಬ್ಸ್ ಆಗಿರುತ್ತೆ. ನೇಮ್ ಬಂದು ಈ ಒಂದು ಹುದ್ದೆಯ ಸ್ಟಾಕ್ ಅಸಿಸ್ಟೆಂಟ್ನ ಹುದ್ದೆ ಇದಾಗಿದ್ದು, ಇದರಲ್ಲಿ ನಿಮಗೆ ಮಿನಿಮಮ್ 25,500 ರೂಪಾಯಿಂದ ಹಿಡಿದು 81,100 ರೂಪಾಯಿವರೆಗೂ ನಿಮಗೆ ಮ್ಯಾಕ್ಸಿಮಮ್ ಸ್ಯಾಲ್ರಿಯನ್ನು ನೀಡಲಾಗ್ತಾಯಿದ್ದು, ಈ ಒಂದು ವೇಕೆನ್ಸಿಗೆ ನೀವು ಜಸ್ಟ್ 10th ಮುಗಿಸಿದ್ರೆ ಸಾಕು, ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಎಲ್ಲ ಹುದ್ದೆಗೂ ಕೂಡ ಎಕ್ಸಾಮ್ ಅನ್ನೋದು ಕಂಡಕ್ಟ್ ಮಾಡಲಾಗುತ್ತೆ. ಇನ್ನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿರುವಂಥ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇರುವಂಥದ್ದು ಈ 10th ಮಾಡಿದರೆ ಸಾಕು, ಈ ಒಂದು ಹುದ್ದೆಗಳಿಗೆ ನೀವು ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಅನಿಮಲ್ ಶಿಪ್ ಹಸ್ಬೆಂಡರಿ ಆ್ಯಂಡ್ ಫಿಶರಿ ಡಿಪಾರ್ಟ್ಮೆಂಟಲ್ಲಿ ಈ ಒಂದು ಹುದ್ದೆಗಾದರೆ, ಈ ಒಂದು ಹುದ್ದೆಗೆ ಮಿನಿಮಮ್ ಸ್ಯಾಲ್ರಿ ಬಂದು 35,000ದಿಂದ ಮ್ಯಾಕ್ಸಿಮಮ್ 1,12,000ವರೆಗೂ ನಿಮಗೆ ಸ್ಯಾಲ್ರಿನ ನೀಡಲಾಗ್ತಾಯಿದ್ದು, ಈ ಒಂದು ಹುದ್ದೆಗೆ BF.AC ಅಥವಾ BSc ಇನ್ ಮೆಡಿಕಲ್ ಮಾಡಿರೋವಂಥವ್ರು ಅಥವಾ BSc ಇನ್ ಇಂಡಸ್ಟ್ರಿಯಲ್ ಫಿಶರೀಸ್ ಆ್ಯಂಡ್ ಫಿಶ್ ಮಾಡಿರೋವಂಥವ್ರು ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಒಂದು ಹುದ್ದೆಗಾದರೆ ನಿಮಗೆ ಮಿನಿಮಮ್ ಸ್ಯಾಲ್ರಿನೇ ಬಂದು 19,000ದಿಂದ ಹಿಡಿದು 63,000ವರೆಗೂ ಸ್ಯಾಲ್ರಿಯನ್ನು ನೀಡಲಾಗ್ತಾಯಿದ್ದು, ಈ ಒಂದು ಹುದ್ದೆಗೆ ನೀವು ಗ್ರ್ಯಾಜುಯೇಷನ್ ಮಾಡಿರೋವಂಥವ್ರು ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಇಂಡಸ್ಟ್ರಿ ಆ್ಯಂಡ್ ಕಮರ್ಸ್ ಡಿಪಾರ್ಟ್ಮೆಂಟಲ್ಲಿ ಇರೋವಂಥವ್ರಿಗಾದರೆ ಮಿನಿಮಮ್ ಸ್ಯಾಲ್ರಿ 35,000ದಿಂದ ಹಿಡಿದು ಮ್ಯಾಕ್ಸಿಮಮ್ 1,12,000ವರೆಗೂ ನಿಮಗೆ ಸ್ಯಾಲ್ರಿನ ನೀಡಲಾಗ್ತಾ ಇರುತ್ತೆ. ಈ ಒಂದು ಹುದ್ದೆಗೆ ಕೂಡ ಗ್ರ್ಯಾಜುಯೇಷನ್ ಮಾಡಿರೋವಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಜಲ್ ಶಕ್ತಿ ಡಿಪಾರ್ಟ್ಮೆಂಟ್ ಈ ಒಂದು ಹುದ್ದೆಗಾದರೆ ಮಿನಿಮಮ್ ಸ್ಯಾಲ್ರಿ ಬಂದು 14,000ದಿಂದ ಹಿಡಿದು 47,000ವರೆಗೂ ನೀಡಲಾಗ್ತಾಯಿದ್ದು, ಈ ಹುದ್ದೆಗೆ ಕೂಡ 10th ಪಾಸಾಗಿರಬೇಕಾಗಿರುತ್ತೆ. ಜೊತೆಗೆ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಮುಗಿಸಿರ್ಬೋದಾಗಿದ್ದು ಅಥವಾ ITI ಮಾಡಿರೋವಂಥವ್ರು ಕೂಡ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದರಲ್ಲಿ ಬಂದು ನಿಮಗೆ ಚೀಫ್ ಇಂಜಿನಿಯರಿಂಗ್ನ ಹುದ್ದೆಗಳಾಗಿರುತ್ತೆ. ಇನ್ನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಮಿಷನ್ ಡೈರೆಕ್ಟರ್ನ ಹುದ್ದೆಗಳು ಖಾಲಿ ಇದ್ದು, ಈ ಒಂದು ಹುದ್ದೆಗೂ ಕೂಡ ಮಿನಿಮಮ್ ಸ್ಯಾಲ್ರಿ 25,000ದಿಂದ ಇದ್ದು, ಈ ಹುದ್ದೆಗೆ ಬಂದು ಫಿಮೇಲ್ ಗ್ರ್ಯಾಜುಯೇಷನ್ ಅಂದರೆ ಈ ಒಂದು ಹುದ್ದೆಗೆ ಫಿಮೇಲ್ ಮಾತ್ರ ಅಪ್ಲೈನ ಮಾಡ್ಬೋದಾಗಿದ್ದು, ಗ್ರ್ಯಾಜುಯೇಷನ್ ಮಾಡಿರೋವಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನ ಟ್ರಾನ್ಸ್ಪೋರ್ಟ್ ಕಮಿಷನರ್ನ ಹುದ್ದೆಗಳು ಖಾಲಿ ಇದ್ದು, ಈ ಒಂದು ಹುದ್ದೆಗೆ ಮಿನಿಮಮ್ ಸ್ಯಾಲ್ರಿ 35,000ದಿಂದ ಮ್ಯಾಕ್ಸಿಮಮ್ 1,13,000ವರೆಗೂ ನಿಮಗೆ ಸ್ಯಾಲ್ರಿಯನ್ನು ನೀಡಲಾಗ್ತಾಯಿದ್ದು, ಈ ಒಂದು ಹುದ್ದೆಗೆ ಡಿಗ್ರಿ ಅಥವಾ 3 years ಡಿಪ್ಲೊಮೊ ಮಾಡಿರೋವಂಥವ್ರು, ಅದರಲ್ಲಿ ಆಟೋಮೊಬೈಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರೋವಂಥವ್ರು ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಜೊತೆಗೆ ಹ್ಯಾವಿಂಗ್ ಎ ಡ್ರೈವಿಂಗ್ ಲೈಸೆನ್ಸ್ ಮೋಟಾರ್ ವೆಹಿಕಲ್ ವಿತ್ ಗೇರ್ ಮತ್ತು ಲೈಟ್ ಮೋಟಾರ್ ಅಂದರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ನಿಮಗೆ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಕೂಡ ಬೇಕಾಗಿರುತ್ತೆ. ಸೊ ಇಷ್ಟೇ ಆಗಿರುತ್ತೆ, ಇದೆಲ್ಲ ನಿಮಗೆ ಸರ್ಟಿಫಿಕೇಟ್ನ ಸಾಫ್ಟ್ ಕಾಪೀಸ್ ಆಗಿರುತ್ತೆ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ.
ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಾಮೆಂಟ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಪ್ಲೀಸ್ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಾಗೆ ಯಾರೆಲ್ಲ ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ತಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.